ಗೆದ್ರು ಸೋತ್ರು ಪಾವಗಡ ಬಿಡಲ್ಲ. ಕ್ಷೇತ್ರದ ಅಭಿವೃದ್ಧಿಯೇ ನನ್ನ ಏಕೈಕ ಗುರಿ. ಸ್ವತಂತ್ರ ಅಭ್ಯರ್ಥಿ ಕೆಎಂ ಚೇತನ್ ಬಾಬು ಭರವಸೆ. ಕ್ಷೇತ್ರದಲ್ಲಿ ಉದ್ಯೋಗ, ಶಿಕ್ಷಣ ಹಾಗೂ ಆರೋಗ್ಯ ಕ್ಷೇತ್ರಗಳ ಸಮಗ್ರ ಅಭಿವೃದ್ಧಿಯೇ ನನ್ನ ಮುಖ್ಯ ಉದ್ದೇಶವಾಗಿತ್ತು. ಚುನಾವಣೆಯಲ್ಲಿ ಗೆದ್ರು ಅಥವಾ ಸೋತ್ರು ಪಾವಗಡವನ್ನು ಬಿಟ್ಟು ಹೋಗುವ ಪ್ರಶ್ನೆಯೇ ಇಲ್ಲ ಎಂದು ವಿಧಾನಸಭಾ ಕ್ಷೇತ್ರದ ಸ್ವತಂತ್ರ ಅಭ್ಯರ್ಥಿ ಕೆಎಂ ಚೇತನ್ ಬಾಬು ಸ್ಪಷ್ಟಪಡಿಸಿದ್ದಾರೆ. ಪಟ್ಟಣಕ್ಕೆ ಭೇಟಿ ನೀಡಿದ ಅವರಿಗೆ ತಾಲೂಕು ನೂರಾರು ಯುವಕರು ಹಾಗೂ ಅಭಿಮಾನಿಗಳು ಕಣವೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಬಳಿ ಅದ್ದೂರಿ ಸ್ವಾಗತ ಕೋರಿ ಬರಮಾಡಿಕೊಂಡರು. ಈ ಸಂದರ್ಭದಲ್ಲಿ ಚೇತನ್ ಬಾಬು ಅವರು ಕಣವೆ ಲಕ್ಷ್ಮೀ ನರಸಿಂಹ ಸ್ವಾಮಿ, ಶ್ರೀ ಶನಿ ಮಹಾತ್ಮ ಹಾಗೂ ಆಂಜನೇಯ ಸ್ವಾಮಿ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು. ಉದ್ಯೋಗ ಸೃಷ್ಟಿ ಹಾಗೂ ಕೈಗಾರೀಕರಣಕ್ಕೆ ಆದ್ಯತೆ. ದೇವಸ್ಥಾನಗಳಲ್ಲಿ ಪೂಜೆ ಸಲ್ಲಿಸಿದ ನಂತರ ಪಟ್ಟಣದ ಹೊರವಲಯದ ರಾಯಲ್ ರೆಸಾರ್ಟ್ನಲ್ಲಿ ಆಯೋಜಿಸಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಾನು ಪಕ್ಕದ ಮಧುಗಿರಿ ತಾಲೂಕಿನವನಾಗಿದ್ದರೂ ಪಾವಗಡ ತಾಲೂಕಿನ ಜನಸಾಮಾನ್ಯರ ಸಮಸ್ಯೆಗಳನ್ನು ಅತ್ಯಂತ ಸಮೀಪದಿಂದ ಅರಿತಿದ್ದೇನೆ. ತಾಲೂಕಿನ ಯುವ ಜನತೆ ಉದ್ಯೋಗವಿಲ್ಲದೆ ಮಹಾನಗರಗಳಿಗೆ ವಲಸೆ ಹೋಗುತ್ತಿರುವುದು ಕಳವಳಕಾರಿ ಸಂಗತಿ. ಇದಕ್ಕೆ ಬ್ರೇಕ್ ಹಾಕಲು ಕ್ಷೇತ್ರದ 4 ಹೋಬಳಿಗಳಲ್ಲಿ ಕೈಗಾರಿಕೆಗಳನ್ನು ಸ್ಥಾಪಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಎಂದರು. ಕುಸಿಯುತ್ತಿರುವ ಅಂತರ್ಜಲಕ್ಕೆ ಕಳವಳ. ತಾಲೂಕಿನ ಕೆರೆಗಳಿಗೆ ಸರಿಯಾಗಿ ನೀರು ತುಂಬಿಸದ ಕಾರಣ ಅಂತರ್ಜಲ ಮಟ್ಟವು ತೀವ್ರವಾಗಿ ಕುಸಿದಿದ್ದು ಕೃಷಿ ಚಟುವಟಿಕೆಗಳು ಸಂಪೂರ್ಣ ಸ್ಥಗಿತಗೊಳ್ಳುವ ಹಂತ ತಲುಪಿವೆ. ಈ ಭಾಗದ ರೈತರ ಹಿತದೃಷ್ಟಿಯಿಂದ ಜಲಮೂಲಗಳ ಪುನಶ್ಚೇತನಕ್ಕೆ ಶ್ರಮಿಸಲಾಗುವುದು. ಇದರೊಂದಿಗೆ ಮಹಿಳೆಯರ ಸ್ವಯಂ ಉದ್ಯೋಗಕ್ಕೆ ಹೆಚ್ಚಿನ ಒತ್ತು ನೀಡಲಾಗುವುದು ಎಂದು ಭರವಸೆ ನೀಡಿದರು. ಆಡಳಿತ ಸುಧಾರಣೆ. ಮಿನಿ ವಿಧಾನಸೌಧದ ಕನಸು. ಸ್ಥಳೀಯ ಆಡಳಿತದ ವೈಫಲ್ಯಗಳ ವಿರುದ್ಧ ವಾಗ್ದಾಳಿ ನಡೆಸಿದ ಅವರು, ಪ್ರಸ್ತುತ ತಾಲೂಕಿನ ಸರ್ಕಾರಿ ಕಚೇರಿಗಳಲ್ಲಿ ಅಧಿಕಾರಿಗಳು ಸಮಯಕ್ಕೆ ಸರಿಯಾಗಿ ಸಿಗುತ್ತಿಲ್ಲ. ಇದರಿಂದಾಗಿ ಸಾರ್ವಜನಿಕರು ತಮ್ಮ ಸಣ್ಣ ಪುಟ್ಟ ಕೆಲಸಗಳಿಗೂ ಬೆಂಗಳೂರು ಅಥವಾ ತುಮಕೂರಿಗೆ ಅಲೆಯುವಂತಾಗಿದೆ. ಈ ದಲ್ಲಾಳಿ ಸಂಸ್ಕೃತಿಗೆ ಮುಕ್ತಿ ಹಾಡಿ ಪಾವಗಡದಲ್ಲಿ ಸುಸಜ್ಜಿತ ಮಿನಿ ವಿಧಾನಸೌಧ ನಿರ್ಮಿಸುವ ಮೂಲಕ ಎಲ್ಲ ಸರ್ಕಾರಿ ಸೇವೆಗಳು ಒಂದೇ ಸೂರಿನಡಿ ಸಿಗುವಂತೆ ಮಾಡುವುದು ನನ್ನ ಕನಸಾಗಿದೆ ಎಂದು ಹೇಳಿದರು. ಮತ ವಿಭಜನೆ ನನ್ನ ಉದ್ದೇಶವಲ್ಲ. ಕಾಂಗ್ರೆಸ್, ಬಿಜೆಪಿ ಅಥವಾ ಜೆಡಿಎಸ್ ಪಕ್ಷಗಳ ಮತಗಳನ್ನು ವಿಭಜಿಸುವ ಕುತಂತ್ರದಿಂದ ನಾನು ಸ್ಪರ್ಧಿಸುತ್ತಿಲ್ಲ. ಕೇವಲ ಕ್ಷೇತ್ರದ ಅಭಿವೃದ್ಧಿ ಮತ್ತು ಜನರ ಆಶೀರ್ವಾದ ಪಡೆಯುವ ಪವಿತ್ರ ಉದ್ದೇಶದಿಂದ ಸ್ವತಂತ್ರ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದೇನೆ. ಮತದಾರರು ಪ್ರಭುಗಳು ನನ್ನ ಕೈ ಹಿಡಿಯಲಿದ್ದಾರೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು. ಪತ್ರಿಕಾ ತುಳಸಿರಾಮ್ ಸೇರಿದಂತೆ ನೂರಾರು ಮುಖಂಡರು ಹಾಗೂ ಅಭಿಮಾನಿಗಳು ಉಪಸ್ಥಿತರಿದ್ದರು. ಏನಿವತ್ತು ಒಳ್ಳೆ ದಿನ ಇರೋದ್ರಿಂದ ಕಾನ್ಸ್ಟಿಟ್ಯೂನ್ಸಿಗೆ ಬಂದು ಪೂಜೆಯನ್ನು ಮಾಡಿಕೊಂಡು ಎಲ್ಲ ನಮ್ಮ ಹಿರಿಯರನ್ನ, ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇರ್ತಕ್ಕಂಥ ಹಿರಿಯರು, ಯುವಕರು, ರೈತರನ್ನೆಲ್ಲ ಒಮ್ಮೆ ಮಾತಾಡೋಣ ಅಂತೇಳಿ ಇವತ್ತು ಫಸ್ಟ್ ಡೇ ಬಂದಿದ್ದೀನಿ. ಹಾಗಾಗಿ ಬೆಳಗ್ಗೆ ಬಂದು ಇಲ್ಲಿ ನರಸಿಂಹಸ್ವಾಮಿ ದೇವರ ಆಶೀರ್ವಾದ ಪಡೆದು, ಹಾಗೆ ನಮ್ಮ ಶನೇಶ್ವರ ಸ್ವಾಮಿ ಆಶೀರ್ವಾದ ಪಡೆದು, ಹಾಗೆ ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲೆಲ್ಲ ಹಿರಿಯರನ್ನ, ಯುವಕರನ್ನೆಲ್ಲ ಮಾತಾಡಿಕೊಂಡು ಹೀಗಾಗಿ ಬಂದು ಮುಗಿಸ್ಕೊಂಡು ಬಂದು ತಮ್ಮ ಮುಂದೆ ನನ್ನ ಉದ್ದೇಶ ಏನಂದರೆ, ನಾನು ಇದೇ ತುಮಕೂರು ಜಿಲ್ಲೆಯವರು. ನಾವು ಮೂಲತಃ ತುಮಕೂರು ಜಿಲ್ಲೆಯವರು. ಬೆಂಗಳೂರಿನಲ್ಲಿ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡಿಕೊಂಡು ಅಲ್ಲಿ ವಾಸ ಇದ್ದೀವಿ. ಮುಂದಿನ ದಿನಗಳಲ್ಲಿ ನಾನು ಇಲ್ಲೇ ವಾಸ ಇರಬೇಕಂತ ಡಿಸೈಡ್ ಮಾಡಿರ್ತಕ್ಕಂಥ ನಮ್ಮ ಪಾವಗಡ ವಿಧಾನಸಭಾ ಕ್ಷೇತ್ರ ಮಾದರಿ ಕ್ಷೇತ್ರ ಮಾಡ್ಬೇಕಂತೇಳಿ ಬಯಸಿ ನಾನೇ ಬಂದಿರ್ತಕ್ಕಂಥವನಿದ್ದೀನಿ. ನಾನು ಯಾವುದೇ ಪಕ್ಷದ ಸಿಂಬಲ್ ನನ್ನ ಕಮಿಟ್ಮೆಂಟ್ ತೊಗೊಂಡೇನು ಬಂದಿಲ್ಲ. ನಾನು ಬಂದಿರೋ ಸ್ವತಂತ್ರ ಅಭ್ಯರ್ಥಿ, ನಾನು ಇಂಡಿಪೆಂಡೆಂಟಾಗಿ ಕಂಟೆಸ್ಟ್ ಮಾಡ್ಬೇಕಂತೇಳಿ ಕಾನ್ಸ್ಟಿಟ್ಯೂನ್ಸಿಗೆ ಬಂದಿದ್ದೀನಿ. ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಕೆಲವು ಸಮಸ್ಯೆಗಳೆಲ್ಲ ತಿಳ್ಕೊಂಡಿದ್ದೀನಿ. ಅದನ್ನು ಬಗೆಹರಿಸುವಂಥ ಕೆಲಸ ಶ್ರೀ ಡಾಕ್ಟರ್ ವಿನೋದ್ ಶ್ರೀವಾಸ್ತವ್ ಅಂತೇಳಿ ಹಂಗಾಗಿ ಅವರು ಇವತ್ತು ನಮ್ಮ ಬಿಸ್ನೆಸ್ ಪಾರ್ಟ್ನರ್ ಆಗಿದ್ದಾರೆ. ಹಂಗಾಗಿ ಹೇಳ್ಬೋದು ಸರ್. ನೋಡಿ, ನಾನು ಮೂಲತಃ ನಮ್ಮ ತುಮಕೂರು ಜಿಲ್ಲೆಯವರು. ನಾನು ಲೋಕಲ್ ಅನ್ನೋದಕ್ಕಿಂತ ಮತ್ತೆ ಈ ಹೊರಗಡೆಯಿಂದ ಬಂದಿರ್ತಕ್ಕಂಥವ್ರಂತ ತಾವೇನು ಮಾತಾಡಿದ್ರಿ, ಜನನೇ ತೀರ್ಮಾನ ಮಾಡ್ತಾರೆ ಸರ್. ಫ್ಯೂಚರ್ ಕಾಲಾವಕಾಶದಲ್ಲಿ ಕೈ ಮೇಲಿದೆ, ನಿನ್ನ ಆಯ್ಕೆ ಮಾಡ್ತಾರ ಇಲ್ವ ಅಂತ ಕೇಳಿದ್ರಿ ತಾವು. ಜನನೇ ತೀರ್ಮಾನ, ಜನನೇ ಉತ್ತರ ಕೊಡ್ತಾರೆ ಸರ್ ಫ್ಯೂಚರಲ್ಲಿ. ಸರ್, ಇಲ್ಲಿನ ಮೂಲಭೂತ ಸಮಸ್ಯೆಗಳೇನಿದೆ ಅದರ ಬಗ್ಗೆ ನೀವೇನು ಈಗ ಹೇಳ್ತೀರಾ? ಅಭಿವೃದ್ಧಿ ಅಂದ್ರೆ ಇಲ್ಲಿನ ಸಮಸ್ಯೆಗಳು ಏನಿದೆ, ಇಲ್ಲಿನ ಜನರ ನಾಡಿ ಮಿಡಿತ ಏನು ಅರ್ಥ ಮಾಡ್ಕೊಳ್ಳಿ?
ಸರ್ ನೋಡಿ, ಇಲ್ಲಿನ ಸಮಸ್ಯೆ ನನಗೆ ಅಂತರ್ಜಲ ಈ ನಡುವೆ ಸ್ವಲ್ಪ ನಾವು ಸರ್ವೆ ಮಾಡಿದಂಗೆ ನೀರಿಲ್ಲ ಸರ್. ಕುಡಿಯೋ ನೀರು ಸಮಸ್ಯೆ ಇದೆ ಇಲ್ಲಿ. ಆ ನೀರಿಂದು ಸಮಸ್ಯೆ ಬಗೆಹರಿಸ್ಬೇಕಂತ ನಾವು ಅನಾಲಿಸಿಸ್ ಎಲ್ಲ ಮಾಡ್ತಾ ಇದ್ದೀವಿ. ಫ್ಯೂಚರಲ್ಲಿ ಮಾಡ್ತೀವಿ ಅದನ್ನು. ಯಾವ ರೀತಿ ಬಗೆಹರಿಸ್ತಾರೆ? 100% ಸರ್. ಈಗ ನೋಡಿ, ಈ ನಮ್ಮ ಕೆರೆಗಳು ತುಂಬುವಂಥ ಅಭಿಯಾನ ಇಟ್ಕೊಂತೀವಿ. XYZ CSR ಫಂಡ್ ತರ್ತೀನಿ ಮಾಡ್ತೀವಿ. ಎಕ್ಸಾಂಪಲ್ ಕೊಡ್ತೀನಿ. ಎಕ್ಸಾಂಪಲ್, ಬೇರೆ ಯಾವುದೋ XYZ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ 300 ಕೋಟಿ ರೂಪಾಯಿ ಕೆಲಸ ಮಾಡಿಸಿದ್ದೀವಿ. XYZ ಕಾನ್ಸ್ಟಿಟ್ಯೂನ್ಸಿ ಹೆಸರು ಹೇಳಕ್ ಬರಲ್ಲ. XYZ ಅಲ್ಲಿ ಇಲ್ಲಿ ಯಾಕೆ ಮಾಡಬಾರ್ದು? ನೆಕ್ಸ್ಟ್ ಇಲ್ಲಿ ಮಾಡ್ತೀವಿ, ನೀರು ತುಂಬಿಸ್ತೀವಿ. ಸೆಕೆಂಡ್, ನಮ್ಮ ಪಾವಗಡ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಸರ್ಕಾರಿ ಆಸ್ಪತ್ರೆಗಳಿದ್ದಾವೆ. ಕೆಲವು ಫೆಸಿಲಿಟೀಸ್ ಇಲ್ಲ ಅಂತ ಮಾಹಿತಿ ತಗೊಂಡು, ಡಾಕ್ಟರ್ಸ್ ಇಲ್ಲ, ಈ ಸ್ಟ್ರಕ್ಚರ್ಸ್ ಇಲ್ಲ, ವೀಲ್ ಚೇರ್ಸ್ ಇಲ್ಲ, ಸರಿಯಾಗಿ ಸಮಯ ಕರೆಕ್ಟಾಗಿ ಟೈಮ್ ಕರೆಕ್ಟಾಗಿ ಯಾವುದೇ ಡಾಕ್ಟರ್ಸ್ ಮತ್ತೊಬ್ರು ಬರಲ್ಲ ಅಂತ ಮಾಹಿತಿ ತಗೊಂಡು ಫ್ಯೂಚರ್ ಡೇಸಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಮಾಡ್ತೀವಿ ಸರ್. ನಮ್ಮ ಕಾನ್ಸ್ಟಿಟ್ಯೂನ್ಸಿ ಸರ್ಕಾರದ್ದಾಗಿರ್ಬೋದು, ಇಂಡಿವಿಜುವಲ್ ನಾವು ಮಾಡ್ತೀವಿ ಸರ್. ಮಾಡೋವಂಥ ಕೆಲಸ ಮಾಡ್ಕೊಳ್ತೀವಿ. ರೀಸೆಂಟಾಗಿ ಒಬ್ಬ ಯುವಕ MBBS ಸ್ಟೂಡೆಂಟ್ MBBS ಮಾಡ್ತಕ್ಕಂಥ ಒಂದು ಪ್ರಾಣನೇ ಹೋಗ್ಬಿಟ್ಟು ಇಲ್ಲಿಂದ ಯಾವ್ದು ಹಾಸ್ಪಿಟಲ್ ತಗೊಂಡು ಹೋದಾಗ ಡಾಕ್ಟರ್ಸ್ ಇರಲಿಲ್ಲ. ಅಟ್ಲೀಸ್ಟ್ MBBS ಮಾಡಿ ಒಬ್ಬ ಡಾಕ್ಟರ್ ಆಗಿ ಯೂಸ್ಫುಲ್ ಏನಿದೆ ಸಮಾಜದಲ್ಲಿ ನಾವು ಇಬ್ಬರು ಗೌರವ ಕೊಡ್ತೀವಿ. ಸಮಾಜನೇ ಹೇಳಿದೆ, ಡಾಕ್ಟರ್ ಆಗಿರ್ಬೋದು, ನ್ಯಾಯಾಧೀಶರಾಗಿರ್ಬೋದು, ಮೊದಲನೇ ರೆಸ್ಪೆಕ್ಟ್ ಅವ್ರು ಕೊಡ್ಬೇಕಂತ ಹೇಳ್ತಾರೆ. ಪ್ರಾಣ ಉಳಿಸೋಂಥ ಅಯ್ಯಪ್ಪ ಒಂದು ಹುದ್ದೆಗೆ ಹೋಗುವಂಥ ಮನುಷ್ಯ ಪ್ರಾಣ ಕಳ್ಕೊಂಡ. ಯಾರು ನೆಗ್ಲೆಕ್ಟ್ ಇದು? ಯಾರು ನೆಗ್ಲೆಕ್ಟು? XYZ ನೆಗ್ಲೆಕ್ಟಿಂದ ಸಮಸ್ಯೆ. ಅದನ್ನು ಬಗೆಹರಿಸೋಣ. ನೆಕ್ಸ್ಟು ವರ್ಕ್, ಜನ ಎಂಪ್ಲಾಯ್ಮೆಂಟು ಡೆವಲಪ್ಮೆಂಟ್ ಮಾಡೋಣ. ಹೋಗ್ಲಿಕ್ಕೆ ಒಂದು ಕಾರ್ಖಾನೆ ನಮ್ಮ ಕೈಯಲ್ಲಾಗಿ ಸರ್, ನಾವು ತಂದು ಪ್ರಪೋಸಲ್ ತೊಗೊಂಡು ಇಂಡಿವಿಜುವಲ್ ಕಂಪ್ನೀಸ್ ಕೊಡ್ತೀವಿ. ಕಾರಣ ಇಂಡಸ್ಟ್ರೀಸ್ ಬಿಲ್ಟ್ ಮಾಡೋಣ ನೋಡಿ ಸರ್. ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಏನೇನು ಕಾರ್ಖಾನೆ ತರೋಣ ಬಿಡಿ ಸರ್. ಗಾರ್ಮೆಂಟ್ಸ್ ತರೋಣ. ಕೆಲವು ಈಗ ನೋಡಿ, ಈಗ ಮೇಡ್ದು ಬರ್ತಿ ಈ ಕ್ಯಾಂಡಲ್ಸ್ ಮಾಡ್ತಾರಲ್ಲ, ಕ್ಯಾಂಡಲ್ಸು ಇವತ್ತು ಹೆವಿ ಡಿಮ್ಯಾಂಡ್ಸು. ಹಳ್ಳಿಗಳ ಕಡೆ ಗೊತ್ತಿಲ್ಲ ಕೆಲವರಿಗೆ, ಹೆವಿ ಡಿಮ್ಯಾಂಡ್ಸ್ ಇವಾಗ. ಸರ್ ಕ್ಯಾಂಡಲ್ ಡೆವಲಪ್ಮೆಂಟ್ ಮಾಡುವಂಥ ಒಂದು ಯೂನಿಟ್ಸ್ ತಗೊಂಡ್ಬಿಡಿ, ಮಾಡಿಸೋಣ. ಈಗ ನಮ್ಗೂ ಸುಮಾರು ಬಿಸ್ನೆಸ್ ಇದೆ ಬೆಂಗಳೂರಲ್ಲಿ. ಒಂದು 2-3 ಯೂನಿಟ್ಸ್ ಈ ಕಡೆ ನಮ್ಮ ಕಾರ್ಯಕರ್ತರು ಜಾರಿ ಬಾಡಿಗೆ ತಗೊಂಡು ಒಂದು ಕಾರ್ಖಾನೆ ಕೆಲಸ ಕೊಡೋಣ ಬಿಡಿ. ಚುನಾವಣೆ ಬರೋದು ಇನ್ನೂ 2 ವರ್ಷ ಇದೆ, ಅದನ್ನ ನೋಡೋಣ ಬಂದಾಗ. ಅದಕ್ಕೆ ಮುಂಚೆ ಏನೇನಿದೆಯೋ ಸಮಸ್ಯೆಗಳಿರೋದು ಬಗೆಹರಿಸೋಣ ಬಿಡಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ. ಇನ್ನೇನು ಕಾನ್ಸ್ಟಿಟ್ಯೂನ್ಸಿ ಜನ ಆಸ್ತಿ ಬರ್ಕೊಡಿ, ದುಡ್ಡು ಕೊಡಿ, ಇನ್ನೊಂದು ಕೊಡಿ, ಮತ್ತೊಂದು ಕೊಡಿ, ಇದು ಬಯಸಲ್ಲ ಸರ್. ಅಭಿವೃದ್ಧಿ ಮಾಡಕ್ಕೆ ಬಂದವರ ಮಾಡಪ್ಪ, ನೀವು ಮಾಡಿದ್ರೆ ನಮ್ಮ ಜೊತೆ ಇರ್ತಾರೆ, ಇಲ್ಲಾಂದ್ರೆ ಇಲ್ಲ. ನಾವು ಮಾಡೋದಕ್ಕೆ ಬಂದಿದ್ದೀವಿ. ಇವತ್ತಿನ ಕಾನ್ಸ್ಟಿಟ್ಯೂನ್ಸಿ ಏನು ಸಿಚುವೇಶನ್ ಇದೆ, ಫ್ಯೂಚರಲ್ಲಿ ಚೇಂಜಸ್ ಮಾಡ್ತೀವಿ ಅಂತ ಬಂದಿದ್ದಾರೆ. ಒಟ್ಟಿನಲ್ಲಿ ನಿಮ್ಮ ಪ್ರಕಾರ ಬ್ಯೂರೋ ರಿಪೋರ್ಟ್ ಶಿವಾನಂದ್, ಭಾರತ ವೈಭವ ನ್ಯೂಸ್, ಪಾವಗಡ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.